ಲಾರ್ಡ್ ಎಲ್ಲ ಅಡೋನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ 2 ತಿಮೋತಿ ಅದರಲ್ಲಿ 4ರಲ್ಲಿ 17ನೇ ವಾಕ್ಯ. ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ಇದು ಅವರ ಲೆಕ್ಕಕ್ಕೆ ಸೇರಲ್ಪಡದೇ ಇರಲಿ. ಆದರೆ ಕರ್ತರು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದರು. ಉದಾಹರಣೆಗೆ ಯೋಸೇಫನನ್ನು ನೋಡುವಾಗ, ಆತನ ಜೀವನ ಚರಿತ್ರೆ ನೋಡುವಾಗ ದೇವರು ಆತನ ಸಂಗಡ ಇದ್ದು ಮಾಡಿದ ಕಾರ್ಯಗಳು ಅದ್ಭುತಕರವಾಗಿದೆ. ದೇವ್ರ ಮಕ್ಕಳೇ, ನೋಡೋಣ ಆದಿಕಾಂಡ 39 ಅದರಲ್ಲಿ 2ನೇ ವಾಕ್ಯ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಇಲ್ಲಿ ದೇವ್ರ ಮಕ್ಕಳೇ, ಯೋಸೇಫನನ್ನ ಆತನ ಅಣ್ಣಂದಿರು ಆತನ ಮೇಲೆ ಹೊಟ್ಟೆ ಕಿಚ್ಚಪಟ್ಟು ಆತನನ್ನು ಐಗುಪ್ತ ದೇಶಕ್ಕೆ ಮಾರಿ ಬಿಡ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಕಷ್ಟದ ದುಃಖದ ಪರಿಸ್ಥಿತಿಯಲ್ಲಿ ಯೋಸೇಫನ ಕಷ್ಟವನ್ನು ತಿಳಿದಂತಹ ದೇವರು, ದೇವ್ರ ಮಕ್ಕಳೇ, ನಮ್ಮ ದೇವರು ಕಷ್ಟದಲ್ಲಿ ಸಹಾಯ ಮಾಡೋ ದೇವರು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಸಾಕ್ಷಿಯಾಗಿದೆ. ಯೋಸೇಫನ ಸಂಗಡ ಆತನ ಕಷ್ಟ ಪಡೋದನ್ನ ದೇವರು ನೋಡಿ ಆತನಿಗಾಗಿ ಆತನ ಸಂಗಡ ಇದ್ದು ಆತನ ಕೈ ಕೆಲಸಗಳನ್ನೆಲ್ಲ ದೇವರು ಆಶೀರ್ವಾದ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ದೇವರು ಯೋಸೇಫನ ಸಂಗಡ ಇದ್ದು ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡಿದಂತಹ ಆತನ ದಣಿಯು ಯೋಸೇಫನನ್ನು ತನ್ನ ರಾಜ್ಯದ ಮಂತ್ರಿಯಾಗಿ ನೇಮಿಸ್ಕೊಳ್ತಾನೆ. ಯಾಕೆಂದ್ರೆ ಆತನಿಂದ ಆಶೀರ್ವಾದ ಆ ಒಂದು ರಾಜ್ಯಕ್ಕೆ, ಆ ಒಂದು ರಾಜನಿಗೆ ಉಂಟಾಗ್ತಾ ಇರೋದ್ರಿಂದ ಆತನನ್ನು ಮಂತ್ರಿಯಾಗಿ ನೇಮಿಸ್ತಾರೆ. ನೋಡಿ ದೇವ್ರ ಮಕ್ಕಳೇ, ಇಲ್ಲಿ ದೇವರು ಎಷ್ಟು ಚೆನ್ನಾಗಿ ಆತನ ಅಣ್ಣಂದರು ಆತನನ್ನು ಮಾರಿದ್ರು ಕೂಡ ದೇವರ ದಯೆ ದೇವರು ಬಂದು ಸಹಾಯ ಮಾಡುವಂತದ್ದಾയി. ದಿನಗಳು ಕಳೆದಂತೆ ಯೋಸೇಫನನ್ನ ಮಂತ್ರಿಯನ್ನಾಗಿ ಮಾಡಿದಂತಹ ಆತನ ದಣಿಯು ಆತನನ್ನ ಸೆರೆಮನೆಗೆ ಹಾಕಿ ಬಿಡ್ತಾನೆ. ಯಾಕೆ? ಇಲ್ಲಿ ಯೋಸೇಫನು ಯಾವುದೊಂದು ತಪ್ಪು ಮಾಡದಿದ್ರು ಕೂಡ ಆತನ ಮೇಲೆ ಸುಳ್ಳಾಗಿ ಅಪವಾದವನ್ನು ಹಾಕಿ ವಿವರಿಸಿ ಹೇಳೋದಕ್ಕೆ ಒಂದು ಅವಕಾಶನೂ ಕೊಡದೆ ಆತನನ್ನು ಸೆರೆಮನೆಗೆ ಹಾಕಿ ಬಿಡ್ತಾನೆ ಆತನ ದಣಿ. ಹೀಗೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ದೇವರು ಯೋಸೇಫನ ಸಂಗಡ ಇದ್ದು ದೇವರು ಆತನ ಸೆರೆಮನೆಯಲ್ಲಿದ್ರು ಕೂಡ ದೇವರು ಆತನನ್ನು ವೃದ್ಧಿ ಮಾಡುವಂತರು ದೇವರು ಆಗಿದ್ದಾರೆ. ದೇವರು ನಮ್ಮ ಸಂಗಡ ಇದ್ರೆ ಎಲ್ಲಾ ಈ ಲೋಕದ ಜನರು, ಕೆಲವೊಂದ್ಸರಿ ಈ ಲೋಕದ ಸಪೋರ್ಟ್ ನಮಗ್ ಸಿಗುತ್ತೆ, ಕೆಲವೊಂದ್ಸರಿ ದೇವರ ದಯನೂ ಸಿಗುತ್ತೆ. ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಯಾರ ಸಪೋರ್ಟ್ ಇಲ್ಲದೆ ನಾವು ಒಬ್ಬಂಟಿಗರಾಗಿ ಇರಬೇಕಾದ್ರೆ ದೇವರು ನಮಗಾಗಿ ಆದ್ರೂ ಕೂಡ ದೇವರು ನಮಗಾಗಿ ಇಳಿದು ಬಂದು ನಮ್ಮ ಕಷ್ಟದಲ್ಲಿ ಸಹಾಯ ಮಾಡುವಂತವ್ರು ಆಗಿದ್ದಾರೆ. ದೇವ್ರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ಯಾರೆಲ್ಲ ನಿಮ್ಗೆ ವಿರುದ್ಧವಾಗಿ ತಂತ್ರಗಳನ್ನ ಹೂಡಿರ್ಬೋದು, ಕುತಂತ್ರಗಳನ್ನ ಮಾಡಿರ್ಬೋದು, ಏನೇ ನಿಮಗೆ ವಿರುದ್ಧವಾಗಿ ಏನೇ ಮಾಡ್ತಿರ್ಬೋದು ಅಥವಾ ಮಾಡಿರ್ಬೋದು, ಆದ್ರೆ ದೇವರು ಹೇಳ್ತಾರೆ ಭಯ ಪಡಬೇಡಿ. ದೇವರು ನಿಮ್ಮ ಸಂಗಡ, ಯೋಸೇಫನ ಸಂಗಡ ಇದ್ದು ದೇವರು ಹೇಗೆ ಆತನನ್ನು ಸೆರೆಮನೆಯಲ್ಲಿ ಹೋದ್ರೂ ಕೂಡ ದೇವರು ಅವನನ್ನು ವೃದ್ಧಿ ಮಾಡೋದನ್ನ ಸ್ಟಾಪ್ ಮಾಡಲಿಲ್ಲ. ದೇವರನ್ನು ಅವನನ್ನು ವೃದ್ಧಿ ಮಾಡ್ತಾನೆ ಇದ್ರು, ಅಭಿವೃದ್ಧಿ ಪಡಿಸ್ತಾನೆ ಇದ್ರು. ಆದ್ರಿಂದ ದೇವ್ರ ಮಕ್ಕಳೇ, ನಿಮ್ಮನ್ನು ಕೂಡ ನಿಮ್ ಜೊತೆಗೂ ದೇವರು ನಿಮ್ಮ ಸಂಗಡ ಇದ್ದು ದೇವರು ನಿಮ್ಮನ್ನ ಅಭಿವೃದ್ಧಿ ಮಾಡುವಂತವ್ರು ಆಗಿದ್ದಾರೆ. ಅದೇ ರೀತಿ ನೀವು ಒಬ್ಬಂಟಿಗರಾಗಿ ಹಾದು ಹೋಗ್ತಿರುವ ಯಾವುದೇ ಕಷ್ಟ ನಷ್ಟಗಳು, ಏನೇ ಸಮಸ್ಯೆಗಳಿದ್ರೂ ದೇವರು ನಿಮ್ಮೊಟ್ಟಿಗೆ ಯೋಸೇಫನ ರೀತಿಯಲ್ಲಿ ಸೆರೆಮನೆಯಲ್ಲಿ ಇದ್ದಂಗೆ ದೇವರು ನಿಮ್ಮೊಟ್ಟಿಗೆ ಇದ್ದು ದೇವರು ನಿಮ್ಮನ್ನ ಅಲ್ಲಿಂದ ಅಭಿವೃದ್ಧಿ ಮಾಡಿ ಅಲ್ಲಿಂದ ನಿಮ್ಮನ್ನ ದೇವರು ಆ ಕಷ್ಟದಿಂದ ಹೊರಗೆ ಕರ್ಕೊಂಡು ಬಂದು ದೇವರು ನಿಮ್ಮನ್ನ ಜಯಕರವಾಗಿ ಜೀವಿಸುವಂತೆ ಮಾಡ್ತಾರೆ. ಆದ್ದರಿಂದ ಆತನ ಮೇಲೆ ನಂಬಿಕೆ ಇಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋರಾಗಿದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.